15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಸಪರೇಟ್ ಆಗಿ ಕೊಟ್ಟು 2.25 ಗಂಟೆ ನೀವು ಬರೀರಿ. ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 30 ಮಾರ್ಕ್ ಪ್ರಾಕ್ಟಿಕಲ್ಸ್ ಅಲ್ಲಿ ಬರ್ತದೆ, ಬಾಕಿ ಅಷ್ಟು ಕೂಡ 70 ಮಾರ್ಕ್ಸ್ ಥಿಯರಿ ಬರ್ತದೆ. ಪ್ರಶ್ನೆ ಪತ್ರಿಕೆಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಲೀಕ್ ಆಗ್ತಕ್ಕಂಥದ್ದು ಬಹಳ ವಿರಳ. ಪ್ರತಿನಿತ್ಯವೂ ಅಥವಾ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಏನು ಬದಲಾವಣೆಗಳು ಪರೀಕ್ಷಾ ವಿಷಯಗಳಲ್ಲಿ ಏನಾಗ್ತಾ ಬರುತ್ತೆ, ಬದಲಾವಣೆಗಳಾಗ್ತಾನೆ ಇರುತ್ತೆ. ಆ ಸಮಯಕ್ಕೆ ತಕ್ಕಂತೆ ಆ ಸಮಯದ ಡಿಸಿಪ್ಲಿನ್ ಕೂಡ ವಿದ್ಯಾರ್ಥಿಗಳು ಕೂಡ ಇವತ್ತಿನ ದಿವಸ ಈ ಏನು ನಾಗಾಲೋಟದಲ್ಲಿ ಕಲಿಬೇಕಾಗ್ತದೆ, ಅವರ ಕರ್ತವ್ಯನೂ ಕೂಡ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಸರ್ಕಾರದ ಏನು ವಿದ್ಯಾ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಏನು ಸೆಕೆಂಡ್ ಇಯರ್ PUC ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಆ ಮಕ್ಕಳಿಗೆ 1/4 ಗಂಟೆ ಅಂದರೆ 15 ನಿಮಿಷಗಳ ಕಾಲ ಕಡಿತವನ್ನು ಮಾಡಿದ್ದಾರೆ. ಇದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಮುಂಚೆ ಏನು ಮಾಡ್ತಾಯಿದ್ರು, 3 ಗಂಟೆಗಳ ಕಾಲ ಪರೀಕ್ಷೆಯಲ್ಲಿ 15 ನಿಮಿಷ ಅಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಬಿಡ್ತಾಯಿದ್ರು. ಈಗಲೂ 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಸಪ್ರೇಟಾಗಿ ಕೊಟ್ಟು 2.25 ಗಂಟೆ ನೀವು ಬರೀರಿ ಅಂತ. ಮುಂಚೆನೂ ಅದೇ ಇದ್ದಿತ್ತು, ಈಗಲೂ ಅದೇ ಇರೋದು. ಆದರೆ ಒಂದು ಅಧಿಕೃತವಾದಂಥ ಒಂದು ಸಂದೇಶ ಹೊರಡಲಿ ಅಂತ ಮಾಡಿಸಿದ್ದಾರೆ. ಇದೇನು ಅಂಥ ದೊಡ್ಡ ತಪ್ಪು ಅಂತ ನನಗೇನು ಇದು ಭಾವಿಸಲಿಲ್ಲ. ಆದರೆ ಸಾಕಷ್ಟು ಜನಕ್ಕೆ ಇದು ಮನವರಿಕೆ ಮಾಡಿಕೊಡೋ ರೀತಿಯಲ್ಲಿ ಏನು ರಾಜ್ಯ ಸರ್ಕಾರ ಸ್ವಲ್ಪ ಬೇರೆ ರೀತಿಯಲ್ಲಿ ವಿಫಲವಾಯ್ತೇನೋ ಅಂತ. ಅದು ವೇ ಆಫ್ ಪ್ರೆಸೆಂಟೇಷನ್ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿರ್ಬೋದು. ಏನಂದರೆ ಈಗ ನೋಡಿ, ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 30 ಮಾರ್ಕ್ ಪ್ರಾಕ್ಟಿಕಲ್ಸಲ್ಲಿ ಬರ್ತದೆ, ಬಾಕಿ ಅಷ್ಟು ಕೂಡ 70 ಮಾರ್ಕ್ಸು ಥಿಯರಿಲಿ ಬರ್ತದೆ. 70 ಮಾರ್ಕ್ಸ್ ಥಿಯರಿಲಿ ಬಂದರೂ ಕೂಡ ಅಲ್ಲೂ ಕೂಡ ಸೈನ್ಸ್ ಮಕ್ಕಳಿಗೆ, ಏನು ಕಾಮರ್ಸಲ್ಲಿರ್ತಕ್ಕಂಥ ಕಂಪ್ಯೂಟರ್ ಸೈನ್ಸ್ ಪ್ಲಸ್ ಈ ಸೈನ್ಸ್ ಮಕ್ಕಳಿಗೆ, ಅದರಲ್ಲೂ ತಿರ್ಗಾ 20 ಮಾರ್ಕ್ ಅವರಿಗೆ MCQs ಬರ್ತದೆ. ಸೊ ಅವರು ಥಿಯರಿ ಎಕ್ಸಾಮಿನೇಷನ್ಸು ನಿಜವಾಗ್ಲೂ ಕರೆಕ್ಟಾಗಿ ಕೂತ್ಕೊಂಡು ಬರೆಯುವಂಥದ್ದು ಬರೀ 50 ಮಾರ್ಕ್ ಮಾತ್ರ. ಅಂದರೆ 50% ಪ್ಲಸ್ 20% MCQ. ಪ್ರಾಕ್ಟಿಕಲ್ಸ್ ಎಕ್ಸಾಮಿನೇಷನಲ್ಲಿ ಆಲ್ರೆಡಿ 30 ಮಾರ್ಕಿಗೆ ಅವರು ಪ್ರಾಕ್ಟಿಕಲ್ಸ್ಗೆ ಬರೆದು ಮುಗಿಸಿರ್ತಾರೆ. ಇಂಥ ಸಂದರ್ಭದಲ್ಲಿ 2.25 ಗಂಟೆ ಇವತ್ತಿನ ದಿವಸ ಅಧಿಕೃತವಾಗಿ ಸರಿಯಾಗಿದೆ. ಇದ್ರ ಜೊತೆಗೆ ಏನಂತ ಡಿಫ್ರೆನ್ಸಸ್ ಏನಾಗಲ್ಲ ಮಕ್ಕಳಿಗೆ. 2 hours 45 minutes ಫಾರ್ ದಿ ಸೇಕ್ ಆಫ್ ಏನು 50 ಮಾರ್ಕ್ಸ್ಗೆ ಐ ಥಿಂಕ್ ಇಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. 15 to 20 ಮಾರ್ಕ್ಸ್ 20 ಮಿನಿಟ್ಸ್ MCQsನಲ್ಲಿ ಅವ್ರು ಮುಗಿಸ್ಬೋದು. ಅಥವಾ 25 ನಿಮಿಷ ಅವ್ರು ಎಕ್ಸ್ಟ್ರಾ ತೊಗೊಂಡ್ರು ಅಥವಾ ಅರ್ಧ ಗಂಟೆ ತೊಗೊಂಡ್ರು 20 ಕ್ವಶನ್ಸ್ಗೆ ಅವರು ಮುಗಿಸಿದ್ರು ಕೂಡ ಇನ್ನು ಬಾಕಿ ಉಳಿದಂಥ ಗಂಟೆಗಳಿಗೆ 50 ಮಾರ್ಕ್ ಬರೀಲಿಕ್ಕೆ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಒನ್ ಆಫ್ ದಿ ಟೆಸ್ಟ್ ಅಂತ ನನ್ನ ಅಭಿಪ್ರಾಯ. ಅಂದರೆ ಈ ಪರೀಕ್ಷೆ ಅಂತ ಬಂದಾಗ ಸರ್ಕಾರ ಸಾಕಷ್ಟು ಗೊಂದಲಗಳನ್ನ ಹುಟ್ಟಾಕತ್ತೆ. ಪೋಷಕರಿಗೆ ಆಗಲಿ ಸ್ಟೂಡೆಂಟ್ಸ್ಗೆ ಆಗಲಿ ಬರೆಯೋ ಟೈಮಿಂಗ್ಸ್ ಆಗಿರ್ಬೋದು, ಅಥವಾ ಸಿಲೆಬಸ್ ಚೇಂಜ್ ಆಗಿರ್ಬೋದು, ಅಥವಾ ಈಗ ಕೊಡುವಂತಹ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಕೆಲವೊಂದು ಸಾರಿ ಲೀಕ್ ಆಗತ್ತೆ ಪೇಪರ್ಗಳು. ಈ ಥರ ಗೊಂದಲಗಳ ನಡುವೆ ಈ ಹೊಸ ಟೈಮಿಂಗ್ಸ್ ಅನ್ನೋದು ಬೇಕಿತ್ತ, ಅವಶ್ಯಕತೆ ಇತ್ತ ಅನ್ನೋದು? ಪ್ರಶ್ನೆ ಪತ್ರಿಕೆಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಲೀಕ್ ಆಗ್ತಕ್ಕಂಥದ್ದು ಭಾಳ ವಿರಳ. ಅಷ್ಟು ಆಗೋಲ್ಲ, ಯಾಕೆಂದರೆ ಅಷ್ಟೇ ಸ್ಟ್ರಿಕ್ಟ್ನೆಸ್ಸಿಂದ ಮಾಡ್ತಾ ಬಂದಿದೆ. ಯಾಕಂದರೆ ನಾನು ಕೂಡ ಪ್ರಾಂಶುಪಾಲರ ಅಸೋಸಿಯೇಷನ್ನಲ್ಲಿ ನಾನು ಕೂಡ ಒಬ್ಬ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ರೀತಿ ಆಗಲಿಕ್ಕೆ ಆ ಗೊಂದಲಗಳಿಗೆ ಅವಕಾಶಗಳಿಲ್ಲ. ಅದೆಲ್ಲದ್ರ ಜೊತೆಗೆ ಇವತ್ತಿನ ದಿವಸ ಏನು ಪೋರ್ಷನ್ಸ್ ರಿಲೇಟೆಡ್ಡು ದಟ್ ಈಸ್ ಎ ಟೋಟಲ್ ಡಿಫ್ರೆಂಟ್ ಇಶ್ಯೂ. ಬಟ್ ಇವತ್ತು ಏನು ಅಧಿಕೃತವಾಗಿ ಜಾರಿಗೇನು 2 ಗಂಟೆ 45 ನಿಮಿಷ ಏನು ಮಾಡಿದ್ದಾರೆ, ಇದು ಆ ಪೋರ್ಷನ್ಸ್ ಕವರೇಜಿಗೂ ಪ್ಲಸ್ ಇದಕ್ಕೂ ಯಾವುದೇ ರೀತಿಯಾದಂಥ ಏನು ಅಟ್ಯಾಚ್ಮೆಂಟ್ ಆಗೋಲ್ಲ ಅಂಥೇಳಿ ನಾನು ಭಾವಿಸ್ತೇನೆ. ಪೋರ್ಷನ್ಸ್ ಆರ್ ಟೋಟ್ಲಿ ಡಿಫ್ರೆಂಟ್. ಬಟ್ ಇದು ನಿಜವಾಗ್ಲೂ ಇದು ಎಲ್ಲೋ ಒಂದು ಕಡೆ ನಾನು ಪ್ರಾಂಶುಪಾಲನಾಗಿ ಇದನ್ನು ಒಪ್ಕೊಳ್ತೇನೆ. ಈಗ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರೆ ಸರ್, ಈಗ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್, ಈ ಥರ ಕೆಲವು ಕಾಲೇಜ್ಗಳಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ 3 ಗಂಟೆಗಳ ಕಾಲಾವಕಾಶ ಕೂಡ ಸಾಲದು ಅನ್ನೋದು ಕೂಡ ಕೆಲವ್ರಿಗಿರುತ್ತೆ. ಅಂದರೆ ಬರೆಯೋ ರೀತಿ ಒಬ್ಬೊಬ್ಬರು ಸ್ಲೋ ಆಗಿ ಬರೀತಾರೆ, ಒಬ್ಬೊಬ್ಬರು ತುಂಬ ಬೇಗ ಬರೆದು ಮುಗಿಸ್ತಾರೆ. ಅವರಿಗೆ ಟೈಮ್ ಶಾರ್ಟೇಜ್ ಆಗತ್ತೆ ಅನ್ನೋದು. ಪ್ರತಿನಿತ್ಯವೂ ಅಥವಾ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಏನು ಬದಲಾವಣೆಗಳು ಪರೀಕ್ಷಾ ವಿಷಯಗಳಲ್ಲಿ ಏನಾಗ್ತಾ ಬರುತ್ತೆ, ಬದಲಾವಣೆಗಳಾಗ್ತಾನೆ ಇರುತ್ತೆ. ಅದು
ವಿಶ್ವವಿದ್ಯಾಲಯದ ಪರೀಕ್ಷೆಗಳಿರಬಹುದು, ಅಥವಾ ಈಗ ಕೊಡ್ತಾ ಇರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇರ್ಬೋದು. ಈಗ ನೋಡಿ 10 ವರ್ಷದ ಕೆಳಗಡೆ ಎಲ್ಲ ನೀಟ್ ಎಕ್ಸಾಮಿನೇಷನ್ ಇರಲಿಲ್ಲ. ಈಗ ನೀಟ್ ಎಕ್ಸಾಮಿನೇಷನ್ ಮುಖಾಂತರನೇ ಮೆಡಿಕಲ್ಗೆ ಹೋಗಬೇಕು. ಈಗ JEE ಎಕ್ಸಾಮಿನೇಷನ್ಸ್ ಅಷ್ಟು ನಮ್ಮ ದಕ್ಷಿಣ ಭಾರತದಲ್ಲಿ ಅದು ಪ್ರಚಲಿತವಾಗಿ ಇರಲಿಲ್ಲ. ಎಲ್ಲೋ ಒಂದಷ್ಟು ಕಡೆ ಮಾತ್ರ ಸ್ಟೂಡೆಂಟ್ಸ್ ತೊಗೊಳ್ಳೋರು. ಈಗ ಆ ಥರ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸು ಕೂಡ ಜಾಸ್ತಿ ಆಗಿರೋದ್ರಿಂದ ಸ್ಟೂಡೆಂಟ್ಸು ಕೂಡ ಕೊಟ್ಟಂಥ ಟೈಮ್ ಸ್ಪ್ಯಾನ್ನಲ್ಲಿ ಮುಗಿಸ್ಬೇಕಾದ್ದು ಭಾಳ ಅವರ ಆದ್ಯ ಕರ್ತವ್ಯನೂ ಹೌದು. ಅದೆಲ್ಲದ್ರ ಜೊತೆಗೆ ಏನು ನಮಗೆ ಸಮಯ ಸಾಕಾಗ್ತಿಲ್ಲ ಅಂತ ಆ ಮಕ್ಕಳು ಹೇಳ್ತಾರೆ, 3 ಗಂಟೆ ಕೂತ್ಕೊಂಡು ಬರಿತಾ ಇದ್ದಂಥ ಪ್ರಶ್ನೆ ಪತ್ರಿಕೆಗಳು ಅದೆಲ್ಲ ಹೇಗಿತ್ತು ಅಂತಂದರೆ 100 ಮಾರ್ಕ್ಸ್ಗೂ ಬರೆಯುವಾಗ 3 ಅವರ್ಸ್ ಕ್ವಶನ್ ಪೇಪರ್, ಎಸ್ ಹೌದು, ಎಲ್ಲೋ ಒಂದು ಕಡೆ 3 ಅವರ್ಸ್ ಕೊಟ್ಟಾಗ ಆಗ್ತಾಯಿಲ್ಲ ಅಂತ ಹೇಳ್ಬೋದು. ಈಗ ಅದನ್ನೇ ನೀವು ಕೇಳಿದಂಥ ಪ್ರಪ್ರಥಮವಾಗಿ ನಾನು ಹೇಳಿದ್ದು, 30 ಮಾರ್ಕ್ಸ್ ಆಲ್ರೆಡಿ ಪ್ರಾಕ್ಟಿಕಲ್ಸಲ್ಲಿ ಮುಗಿದೋಗಿರುತ್ತೆ. ಇನ್ನು 20 ಮಾರ್ಕ್ಸ್ MCQs, 10 ನಿಮಿಷ ಎಕ್ಸ್ಟ್ರಾ, ಒಂದು ಕ್ವಶನ್ನಿಗೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಅಂತ ತೊಗೊಂಡ್ರು ಕೂಡ CETನಲ್ಲಿ ಅದೇ ಥರನೇ 60 ಮಾರ್ಕ್ಸ್ಗೆ 60 ನಿಮಿಷಗಳು, 1 ಗಂಟೆ ಕಾಲ ಒಂದೊಂದು ಪೇಪರು ಆ ಥರ ಕೊಡ್ತಾರೆ. ಸೊ ಆ ಥರ ಇರೋದ್ರಿಂದ ಸಮಯವನ್ನು ಕಾಪಾಡಬೇಕಾಗಿರುತ್ತಂಥದ್ದು, ಮತ್ತು ಆ ಸಮಯಕ್ಕೆ ತಕ್ಕಂತೆ ಆ ಸಮಯದ ಡಿಸಿಪ್ಲಿನ್ನು ಕೂಡ ವಿದ್ಯಾರ್ಥಿಗಳು ಕೂಡ ಇವತ್ತಿನ ದಿವಸ ಈ ಏನು ನಾಗಾಲೋಟದಲ್ಲಿ ಕಲಿಬೇಕಾದ್ದು ಅವರ ಕರ್ತವ್ಯನೂ ಕೂಡ ಹೌದು. ಮತ್ತು ನಾನು ಒಬ್ಬ ಪ್ರಾಂಶುಪಾಲನಾಗಿ ಸಾಕಷ್ಟು ಸರ್ತಿ ಎಕ್ಸಾಮಿನೇಷನ್ ನಡೆಯೋಂಥ ಸಂದರ್ಭದಲ್ಲಿ ಕೆಲವು ಮಕ್ಕಳು ಭಾಳ ಬೇಗ ಮುಗಿಸಿ ಅರ್ಧ ಗಂಟೆ ಮತ್ತೇನು ಮಾಡೋದು ಅಂತ ಹೇಳಿ ಈ ಕಡೆ ಆ ಕಡೆ ನೋಡ್ತಾ ಕೂತಿರೋವಂಥದ್ದು ನನ್ನ ಅನುಭವಕ್ಕೂ ಬಂದಿದೆ. ಮತ್ತು ಅಂಥ ಸಮಯದಲ್ಲಿ ಈ ಕಡೆ ಆ ಕಡೆ ನೋಡುವಾಗ ಒಂದಿಷ್ಟು ಕಾಪಿ ಗೀಪಿ ಆಗೋವಂಥ ಇದನ್ನು ಅವಾಯ್ಡ್ ಮಾಡಿ ಅವರ ಕೆಲಸಗಳೇನಿರ್ತದೆ ಅದು ಮುಗಿಸ್ಕೊಂಡು ವಾಸ್ತವವಾಗಿ ಅವರ ಎಕ್ಸಾಮಿನೇಷನ್ ಮುಗಿಸ್ಕೊಂಡು ಹೋಗಲಿಕ್ಕೆ ನಿಜವಾಗ್ಲೂ ಇದೊಂದು ಸದಾವಕಾಶ. ಏನು ಅಂಥ ಡಿಫ್ರೆನ್ಸ್ ಏನಾಗಲ್ಲ. ಪೋರ್ಷನ್ಸ್ ರಿಲೇಟೆಡ್ ಅದು ಇಟ್ ಈಸ್ ಎ ವೆರಿ ಬಿಗ್ ಇಶ್ಯೂ. ಬಟ್ ಅದಕ್ಕೇನು ತಾಳೆ ಹಾಕುವಂಥ ಸಂದರ್ಭ ಏನು ಬರಲ್ಲ. ಹಾಗೆ ನಿಮ್ಮ ಪರಿಚಯ ಮಾಡಿಕೊಡ್ತೀವಿ. ನಾನು ಪ್ರೊಫೆಸರ್ ಡಾಕ್ಟರ್ ಸುಪ್ರೀತ್ ಅಂತ. ನಾನು ಪ್ರಾಂಶುಪಾಲರ ಅಸೋಸಿಯೇಷನ್ ಉಪಾಧ್ಯಕ್ಷನೂ ಹೌದು, ಜೊತೆಗೆ ಕುಪ್ಮಾದ ಬೆಂಗಳೂರಿನ ಕಾರ್ಯದರ್ಶಿ. ಹಾಗಾಗಿ ಐ ಆಮ್ ಆಲ್ಸೋ ನಾನೊಬ್ಬ ಶಿಕ್ಷಣ ತಜ್ಞನಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಇದನ್ನು ಹೇಳಲಿಕ್ಕೆ ಬಯಸ್ತೀನಿ. 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಲಿಕ್ಕೆ ಸಪರೇಟ್ ಆಗಿ ಕೊಟ್ಟು 2.25 ಗಂಟೆ ನೀವು ಬರೀರಿ. ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 30 ಮಾರ್ಕ್ ಪ್ರಾಕ್ಟಿಕಲ್ಸ್ ಬರ್ತದೆ. ಬಾಕಿ ಅಷ್ಟು ಕೂಡ 70 ಮಾರ್ಕ್ಸ್ ಥಿಯರಿ. ಪ್ರಶ್ನೆ ಪತ್ರಿಕೆಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಲೀಕ್ ಆಗ್ತಕ್ಕಂಥದ್ದು ಬಹಳ ವಿರಳ. ಪ್ರತಿನಿತ್ಯವೂ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಏನು ಬದಲಾವಣೆಗಳು ಪರೀಕ್ಷಾ ವಿಷಯಗಳಲ್ಲಿ ಏನಾಗ್ತದೆ ಬದಲಾವಣೆ. ಆ ಸಮಯಕ್ಕೆ ತಕ್ಕಂತೆ ಆ ಸಮಯದ ಡಿಸಿಪ್ಲಿನ್ ಕೂಡ ವಿದ್ಯಾರ್ಥಿಗಳು ಕೂಡ ಇವತ್ತಿನ ದಿವಸ ಈ ಏನು ನಾಗಾಲೋಟದಲ್ಲಿ ಕಲಿಬೇಕಾದ್ದು ಅವರ ಕರ್ತವ್ಯನೂ ಕೂಡ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.